ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ತೆ. ಈ ದಿನ ಪಂಚಾಂಗವನ್ನು ನೋಡೋಣ. ವಿಶ್ವವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ. ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲೇ ಇರುವಂಥದ್ದು. ನೋಡಿ, ಶುಕ್ಲ ಪಕ್ಷದ ಬುಧವಾರ ಬಂದಿರುವಂಥದ್ದು, ತೃತೀಯ ರೋಹಿಣಿ ನಕ್ಷತ್ರ, ಶೋಭನ ಯೋಗ, ಗರ್ಜಕರಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಬುಧವಾರ ತುಂಬ ವಿಶೇಷವಾಗಿರುವಂತಹ ವಾರ. ಇವತ್ತು ವಿಷ್ಣು ಆರಾಧನೆ ಮಾಡಿಕೊಳ್ಳುವಂಥವ್ರು, ಮನೆಯಲ್ಲಿ ವಿಷ್ಣು ದೇವರ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ತವ್ರಿಗೆ ತುಂಬ ಒಳ್ಳೆ ದಿನ ಅಂತ ಕೂಡ ಹೇಳ್ತಾರೆ. ಇವತ್ತು ಇದರ ಜೊತೆ ಯಾರಲ್ಲ ಈ ಸುಬ್ರಹ್ಮಣ್ಯ ದೇವರ ಪೂಜೆ ಮಾಡುವಂಥದ್ದು, ಕಾಲಭೈರವೇಶ್ವರನ್ನು ಕೂಡ ಈ ದಿನ ಆರಾಧನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀವಿ. ಇವತ್ತು ತುಂಬ ವಿಶೇಷವಾಗಿರುವಂಥದ್ದು. ಮಾಟ ಮಂತ್ರ ಯಂತ್ರ ತಂತ್ರದೋಷಗಳನ್ನು ಬಳಲ್ತಾ ಇದ್ದರೆ ಅದಕ್ಕೆ ಪರಿಹಾರಗಳನ್ನು ಇದನ್ನು ಕಂಡುಕೊಳ್ಬೋದು. ಇನ್ನು ದ್ವಾದಶ ರಾಶಿಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳು ನೋಡುವಂತಹ ಸಮಯ. ಪ್ರಥಮ ರಾಶಿ ಮೇಷರಾಶಿ. ಇದನ್ನು ಮೇಷರಾಶಿಯವರಿಗೆ ನೋಡಿದಾಗ, ಮೇಷರಾಶಿಯವರಿಗೆ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಮೇಷರಾಶಿಯವರು ಗಮನಿಸ್ಕೊಳ್ಳಿ, ಓದುವ ವಿಚಾರದಲ್ಲಿ, ಶಿಕ್ಷಣದ ವಿಚಾರವಾಗಿ ನೀವೇನಾದರೂ ಯಶಸ್ಸನ್ನು ಪಡಿಬೇಕು ಅಂತಂದರೆ ಕಷ್ಟ ಬೀಳಬೇಕು ಅಂತ ಹೇಳ್ತಾ ಇದೆ. ಜಾಗೃತರಾಗಿರಬೇಕು. ಹೆಚ್ಚು ಅಭ್ಯಾಸಗಳನ್ನು ಮಾಡಿಕೊಂಡಾಗ ಶಿಕ್ಷಣದ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ ಮೇಷರಾಶಿಯವರು. ಇನ್ನು ವೃಷಭ ರಾಶಿ, ಇದನ್ನು ವೃಷಭ ರಾಶಿಯವರಿಗೆ ನೋಡೋಣ. ವೃಷಭ ರಾಶಿಯವರಿಗೆ ವ್ಯವಹಾರದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಇವತ್ತು ವೃಷಭ ರಾಶಿಯವರು ಏನಾದರೂ ವ್ಯವಹಾರಗಳಿತ್ತು ಅಂದರೆ ಮಾಡಬಾರ್ದು ಅಂತ ಹೇಳ್ತಾ ಇದೆ. ವ್ಯವಹಾರದಲ್ಲಿ ನೀವು ವ್ಯಾಪಾರದಲ್ಲಿ ತೊಂದರೆಗಳು ಅನುಭವಿಸ್ತೀರಾ, ಮೋಸ ಹೋಗುವ ಸಾಧ್ಯತೆ ಅಂತ ಹೇಳ್ತಾ ಇದೆ. ಎಚ್ಚರಿಕೆಯಿಂದ ವ್ಯವಹಾರಗಳು ಮಾಡ್ಕೊಳ್ಬೇಕು. ಅನಿರೀಕ್ಷಿತವಾಗಿ ಏನೋ ವ್ಯವಹಾರಗಳು ಆಗಲೇಬೇಕಪ್ಪ ಇವತ್ತು ಅಂತಿದ್ರೆ ಸ್ವಲ್ಪ ಜಾಗೃತರಾಗಿ ಮಾಡ್ಕೊಳ್ಳಿ. ಇವತ್ತು ವೃಷಭ ರಾಶಿಯವರು ಯಾವುದೋ ಒಂದು ವ್ಯವಹಾರ, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕೆಲವರು ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತಾರೆ. ವ್ಯವಹಾರಗಳಾದರೂ ಕೂಡ ಸ್ವಲ್ಪ ಜಾಗೃತರಿಂದ ಎಚ್ಚರಿಕೆಯಿಂದ ಮಾಡ್ಕೊಳ್ಬೇಕು. ಏನೋ ಗೊತ್ತಿರಲ್ಲ ಯಾವತ್ತು ಏನು ಕಷ್ಟಗಳು ಬರುತ್ತೋ. ಹಾಗಾಗಿ ಇವತ್ತು ವ್ಯವಹಾರ ಮಾಡಿಕೊಳ್ಳುವಾಗ ಈ ದಿನನೇ ನೀವು ಎಚ್ಚರಿಕೆಯಿಂದ ಮಾಡಿಕೊಂಡಾಗ ಮುಂದಿನ ಕಷ್ಟಗಳಿಂದ ನೀವು ಮುಕ್ತಿಯನ್ನು ಪಡಿಬಹುದಾಗಿದೆ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ, ಇಂದು ವೈವಾಹಿಕ ಜೀವನ ಸುಖಮಯವಾಗಿರುತ್ತದೆ. ಇವತ್ತು ಒಳ್ಳೆ ದಿನ. ಯಾರಿಗೆ? ಮಿಥುನ ರಾಶಿಯವರಿಗೆ. ವಿವಾಹದ ತೊಂದರೆಗಳು, ಕೆಲವೊಬ್ಬರಿಗೆ ಮದುವೆ ವಿಚಾರದಲ್ಲಿ ತೊಂದರೆ ಆಗಿರುತ್ತೆ. ಮದುವೆ ಆದಮೇಲೆ ಕೆಲವರು ತೊಂದರೆ ಆಗಿರುತ್ತೆ. ನೋಡಿ, ಹೊಸದಾಗಿ ಮದುವೆ ಆಗಿಬಿಟ್ಟಿರ್ತಾರೆ, ಯಾವುದೋ ಒಂದು ಅನ್ಯೋನ್ಯತೆ ಇರಲ್ಲ, ಅಥವಾ ಯಾವುದೋ ಮಾತು ಕೇಳಿ ಏನೋ ಸ್ವಲ್ಪ ತೊಂದರೆ ಆಗಿರುತ್ತೆ. ಅದು ಮದುವೆ ವಿಚಾರ ಅಂತ ಬಂದಾಗ ಮಿಥುನ ರಾಶಿಯವರಿಗೆ ಈ ದಿನ ಅದೆಲ್ಲವಕ್ಕೂ ಕೂಡ ಅನುಕೂಲ. ಇವತ್ತು ನೋಡಿ, ಅವೆಲ್ಲವೂ ಕೂಡ ಏನೇ ಒಂದು ಸ್ವಲ್ಪ ಕೆಲವು ಮನಸ್ತಾಪಗಳಾಗಿದ್ದರೂ ಕೂಡ ಕೆಲವರು ಏನು ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ ಕೆಲವು ವಿಚಾರದಲ್ಲಿ, ಅವೆಲ್ಲವಕ್ಕೂ ಕೂಡ ಮುಕ್ತಿ ಸಿಗುತ್ತೆ. ಕುಟುಂಬದವರ ಜೊತೆ ಇರಬೇಕು, ನಿಮ್ಮ ಗಂಡ ಹೆಂಡತಿರೋ ಜೊತೆಲಿರಿ. ಇವತ್ತು ತುಂಬ ಮಿಥುನ ರಾಶಿಯವರಿಗೆ ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು ಇವತ್ತು. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ, ಅನಿರೀಕ್ಷಿತ ಮೂಲಗಳಿಂದ ಆರ್ಥಿಕ ಲಾಭ ಆಗುವಂಥದ್ದು. ಕಟಕ ರಾಶಿಯವರಿಗೆ ಅನಿರೀಕ್ಷಿತ ಮೂಲಗಳು ಅಂತ ಹೇಳ್ತಾ ಇದೆ. ಕೆಲವೊಂದು ಹಣ ಕೊಟ್ಟು ಸುಮ್ಮನಾಗ್ಬಿಟ್ಟಿರ್ತೀರ, ಅದು ಕೊಡ್ತಾ ಇರಲ್ಲ, ಅವರು ಕೊಡಲ್ಲ ಬಿಡು ಅಂತ ಕೆಲವೊಂದು ವಿಚಾರದಲ್ಲಿ ನೀವು ಸುಮ್ಮನಾಗ್ಬಿಟ್ಟಿರ್ತೀರ. ಆ ರೀತಿ ಇರುವಂತಹ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವಂತಹ ನಿರೀಕ್ಷೆ ಈ ದಿನ ನೀವು ಮಾಡ್ಬೋದು. ಹಣ ಕೊಟ್ಟು ಕಳ್ಕೊಂಡಿದ್ರೆ ಹಣದ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತಾ ಇದ್ರೆ ಈ ದಿನ ದುಡ್ಡು ಬರುತ್ತೆ. ನೋಡಿ, ನಿಮಗೆ ಅನುಕೂಲ ಆಗುತ್ತೆ ಇವತ್ತು ಕಟಕ ರಾಶಿಯವರಿಗೆ. ಇನ್ನು ಸಿಂಹ ರಾಶಿ, ಇಂದು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ಒಳ್ಳೆ ದಿನ. ಸಿಂಹರಾಶಿಯವರ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಚಾರವಾಗಿ ಒಳ್ಳೆ ಫಲಿತಾಂಶ ಅಂತ ಇವತ್ತು ನೋಡಿ. ನೀವು ಕೆಲವರು ತುಂಬ ಚೆನ್ನಾಗಿ ಓದ್ಕೊಂಡ್ಬಿಟ್ಟಿರ್ತಾರೆ, ತುಂಬ ಕಷ್ಟಪಟ್ಟು ವಿದ್ಯಾಭ್ಯಾಸಗಳು ಮಾಡಿರ್ತಾರೆ, ಅಂಥವ್ರಿಗೆ ಒಳ್ಳೆಯ ದಿನ ಇವತ್ತು. ಕೆಲವರು ಯಾವುದೋ ಒಂದು ನೋಡಿ, ಇವಾಗೆಲ್ಲ ಈ ಕಾಲೇಜ್ಗಳಿಗೆ ಸೇರುವಂಥದ್ದು, ಅಥವಾ ನೀವು ಕೆಲವರು ಅಂದ್ಕೊಂಡಿರ್ತಾರೆ ಯಾವುದೋ ಒಂದು ಕಾಲೇಜ್ಗೆ ಹೋಗಬೇಕು, ಅಥವಾ ಏನೋ ಆಗ್ತಾ ಇರುತ್ತೆ, ಅದು ಕಷ್ಟಗಳಾಗ್ತಾ ಇರುತ್ತೆ. ಅವೆಲ್ಲವಕ್ಕೂ ಕೂಡ ಇವತ್ತು ಪರಿಹಾರ ಸಿಗುತ್ತೆ ನೋಡಿ. ನಿಮಗೆ ಶಿಕ್ಷಣದ ವಿಚಾರವಾಗಿ ಅನುಕೂಲತೆ ಇದೆ ಅಂತ ಹೇಳ್ತಾ ಇದೆ ಸಿಂಹರಾಶಿಯವ್ರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ, ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ಅಂತ ಹೇಳ್ತಿದೆ. ಕನ್ಯಾ ರಾಶಿಯವರು ಯಾರೆಲ್ಲ ಸಾಮಾಜಿಕವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ, ಸಮಾಜದಲ್ಲಿ ತುಂಬ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ನೋಡಿ, ಅಂಥವ್ರಿಗೆ ಇವತ್ತು ಸ್ಥಾನಮಾನ ಹೆಚ್ಚಾಗುವಂಥದ್ದು, ಪ್ರತಿಷ್ಠೆ ಹೆಚ್ಚಾಗುವಂತಹ ಸನ್ನಿವೇಶ ಕೂಡ ಇದು ನೋಡ್ಬೋದು ಕನ್ಯಾ ರಾಶಿಯವರು. ತುಲಾರಾಶಿಯವರಿಗೆ ಈ ದಿನ ನೋಡಿದಾಗ, ತುಲಾರಾಶಿಯವರಿಗೆ ಕಚೇರಿಯಲ್ಲಿ ಹೆಚ್ಚುವರಿ ಕಾರ್ಯಗಳ ಜವಾಬ್ದಾರಿ ಪಡೆಯಬಹುದು ಅಂತ ಹೇಳ್ತಾ ಇದೆ. ತುಲಾರಾಶಿಯವರು ನೀವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಲ್ವಾ, ಅಲ್ಲಿ ಹೆಚ್ಚುವರಿ ಜವಾಬ್ದಾರಿ ಏನಾದರೂ ನಿಮ್ಮ ನಿಮ್ಗೆ ಅನಿಸುತ್ತಾ, ಇವತ್ತು ನನಗಿನ್ನೂ ಕೆಲಸ ಮಾಡುವಂಥ ಹುಮ್ಮಸ್ಸಿದೆ, ನಾನು ಇನ್ನೂ ಕೆಲಸ ಜಾಸ್ತಿ ಮಾಡ್ತೀನಿ, ನಿಮ್ಗೆ ಅನ್ಸಲ ಏನಾದ್ರು ಇತ್ತು ಅಂತಂದರೆ ಇವತ್ತು ನೋಡಿ ಆ ರೀತಿ ಇನ್ನೂ ಹೆಚ್ಚುವರಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಜವಾಬ್ದಾರಿಯನ್ನು ಕೂಡ ತಗೊಳ್ಬೋದಾಗಿದೆ ಇದನ್ನ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ, ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಸೂಕ್ತ ಅಂತ ಹೇಳ್ತಾ ಇದೆ. ನೋಡಿ, ಕುಟುಂಬದವರ ಕಡೆ ವೃಶ್ಚಿಕ ರಾಶಿಯವರು ಗಮನವನ್ನು ಕೊಡಿ. ಆರೋಗ್ಯ ಸಮಸ್ಯೆಗಳು ಬಳಲ್ತಾ ಇದ್ದರೆ ಅವ್ರ ಕಡೆ ಗಮನವನ್ನು ಕೊಡಿ. ಅಥವಾ ನಿಮಗೇನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇವತ್ತು ಪರಿಹಾರ ಮಾಡಿಕೊಡ್ಲಿಕ್ಕೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ.
ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕಲೆ ಮತ್ತು ಸಂಗೀತದ ಕಡೆ ಆಸಕ್ತಿ ಹೆಚ್ಚಾಗುವಂಥದ್ದು. ಯಾರೆಲ್ಲ ಧನುರಾಶಿಗಳು ಇರ್ತೀರಾ, ಕಲೆ ಮತ್ತು ಸಂಗೀತ ಕಡೆ ಆಸಕ್ತಿ ಅಂತೆ ನೋಡಿ ಇವತ್ತು ನಿಮಗೆ. ಕೆಲವೊಬ್ರು ಇರ್ತಾರೆ ಯಾವುದೋ ಒಂದು ಈಗ ಸಿನಿಮಾ ರಂಗದಲ್ಲಿ ಹೋಗಬೇಕು, ಕಲೆ ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಎಂಥವ್ರಿಗೆ ಒಳ್ಳೆಯ ದಿನ ಅಂತ ಹೇಳ್ಬೋದು, ಅನುಕೂಲ ಆಗುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬೋದಾಗಿದೆ ಧನುರಾಶಿಯವರು. ಇನ್ನು ಮಕರ ರಾಶಿ, ಜೀವನದಲ್ಲಿ ನೀವು ಏನು ಬಯಸುತ್ತೀರೋ ಅದು ಲಭ್ಯವಾಗುತ್ತೆ. ಮಕರ ರಾಶಿಯವ್ರಿಗೆ ಒಳ್ಳೆಯ ದಿನ. ಜೀವನದಲ್ಲಿ ಏನೋ ಒಂದು ಬಯಕೆ ಇರುತ್ತೆ ನಿಮ್ಮಲ್ಲಿ, ಅದೊಂದು ಕೆಲಸ ಕಾರ್ಯ ಆಗಬೇಕಂತನೋ, ಏನೋ ಒಂದು ಮನೆ ಕಟ್ಟೋದು ಅಂತ ತುಂಬ ವಿಶೇಷವಾದ ಬಯಕೆ ಅಲ್ವಾ, ಅಥವಾ ಮದುವೆ ವಿಚಾರ ಅಥವಾ ಸಂತಾನ ವಿಚಾರ, ಈ ಎಲ್ಲ ಬಯಕೆಗಳಲ್ಲಿ ಯಶಸ್ಸನ್ನು ಕೂಡ ಇವತ್ತು ಪಡಿತೀರಾ ಮಕರ ರಾಶಿಯವರು. ಕುಂಭರಾಶಿಯವರಿಗೆ ನೋಡಿದಾಗ ದೀರ್ಘಕಾಲ ಬಾಕಿ ಇರುವ ಕೆಲಸಗಳು ಯಶಸ್ಸಾಗುತ್ತೆ ಅಂತ ಹೇಳ್ತಾ ಇದೆ. ತುಂಬ ದಿನದಿಂದ ಕೆಲವೊಂದು ಬಾಕಿ ಇರುತ್ತೆ, ಯಾವುದಾದ್ರೂ ಕೆಲಸ ತಗೋಬೋದು ಅದು ಕುಂಭರಾಶಿಯವ್ರಿಗೆ ದಿನ. ಆ ಕೆಲಸಗಳಲ್ಲಿ ಆ ಕೆಲಸಗಳ ಚಿಂತನೆ ಮಾಡಿ, ಹಿಂದೆಯಿಂದ ತುಂಬ ದಿನದಿಂದ ಯಾವುದು ಕೆಲಸ ಆಗಿರಲ್ವಲ್ಲ, ಆ ಕೆಲಸಗಳನ್ನು ಮಾಡಿಕೊಡ್ಲಿಕ್ಕೆ ಒಳ್ಳೆಯ ಸುಸಂದರ್ಭ, ಸುಸಮಯ, ಸುದಿನ ಅಂತ ಕೂಡ ಹೇಳ್ಬೋದು ಕುಂಭರಾಶಿಯವ್ರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದನ್ನು ಮೀನರಾಶಿಯವರಿಗೆ ನೋಡಿದಾಗ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇದೆ. ಪ್ರೇಮ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದೆ. ಇವತ್ತು ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಅಂತ ಹೇಳ್ತಾ ಇದೆ ಮೀನರಾಶಿಯವರು, ನೋಡಿ ಗಮನಿಸ್ಕೊಳ್ಳಿ. ಆದರೆ ಮನೆಯಲ್ಲಿ ಆಗಲಿ ಅಥವಾ ಒಂದು ಸಂಬಂಧದಲ್ಲಿ ಪ್ರೇಮ ವಿಚಾರವಾಗಿ ಅನುಕೂಲದ ದಿನ ಅಂತ ಹೇಳ್ಬೋದು ಮೀನರಾಶಿಯವರಿಗೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ.